ಎತ್ಕೊಂಡವರಾಗಿ ನಮ್ಮ ರಕ್ತವೇದಿಗಳನ್ನ 119ನೇ ಕೀರ್ತನೆ. Take a Bible to Psalms 119. 119ನೇ ಕೀರ್ತನೆಯಲ್ಲಿ 169ನೇ ಕೀರ್ತನೆಯಿಂದ 176ನೇ ಕೀರ್ತನೆವರೆಗೂ ಓದುವುದಾಗಿದೆ. We are going to read responsively from 169 verses to 176 verses. ಕೀರ್ತನೆಗಳು 119, 169ರಿಂದ 176ನೇ ವಚನವರೆಗೂ ನಾವು ಉತ್ತರ ಪತ್ರಿತರಾಗಿ ಓದುವವರಾಗಿದ್ದೇವೆ. ಕೊನೆಯ ವಚನ 176ನೇ ವಚನ ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. 169ನೇ ವಚನ ನೀವು ಸಭಿಕರು ಓದಬೇಕು. ಅದೇ ತರ 170 ನಾವು ಓದ್ತೇವೆ. ದೇಶದಲ್ಲಿವರು ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ 176ನೇ ವಚನ ಓದಿಕೊಳ್ಳೋಣ. 169ನೇ ವಚನ. ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನಾವು ನಮ್ಮ ತುಟಿಗಳಿಂದ ಆತನಿಗೆ ಸ್ತೋತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ಆಮೇಲೆ ಅದಕ್ಕಾಗಿ ಹೃದಯದಿಂದ ಆ ಸ್ತೋತ್ರ ಹೊರಡಿ ಬರಬೇಕಾಗಿದೆ. ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸುವುದಾದರೆ ನಮ್ಮ ಹೃದಯದಿಂದ ಬರಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮ ದೇವರು ಹೇಳಿದ್ದಾನೆ, ಆತನಿಗೆ ನಮ್ಮ ಹೃದಯದ ಪೂರ್ವಕವಾಗಿ ನಾವು ಮಾಡುವಂಥ ಆರಾಧನೆ ಇಷ್ಟವಾಗಿದೆ, ಅದು ಇಷ್ಟ ಯಜ್ಞವಾಗಿದೆ, ಅದನ್ನು ನಾವು ಕೊಡುವಂಥ ಒಂದು ಬಲಿಯಾಗಿದೆ. ಅದಕ್ಕಾಗಿ ನಾವು ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡೋಣ. ಎಲ್ಲ ಚಿಂತಾ ಭಾರವನ್ನು ಬಿಟ್ಟಾಕಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿದ್ದೇವೆ. ದೇವರ ವಾಕ್ಯ ಹೇಳ್ತಾನೆ, ಆತನ ಸನ್ನಿಧಾನದಲ್ಲಿ ನಮಗೆ ಪರಿಪೂರ್ಣ ಸಂತೋಷ ಉಂಟು. ಆತನ ಸಂತೋಷ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನ ಪ್ರಸನ್ನತೆ ನಮ್ಮ ತುಂಬಿಸೋದಕ್ಕೆ ಆತನ ಆಸೆ ಪಡುತ್ತಾನೆ. ಲೆಟ್ಸ್ ಗಿವ್ ಅವರ್ ಸೆಲ್ಫ್ ಟು ಹಿಮ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಏಸಪ್ಪ, ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಅಪ್ಪ, ನಾವು ಬಂದಿರೋದಲ್ಲ ಏಸಪ್ಪ, ನೀವು ನಮ್ಮನ್ನು ಕರೆದಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಎಷ್ಟು ಮಾತ್ರದವರು, ನಮ್ಮನ್ನು ಕಣ್ಣೆತ್ತಿ ನೋಡಿದ್ದೀಯಲ್ಲ ರಾಜ. ನಿಮ್ಮ ಕರೆಗಳಿಂದ ಕರ್ತನೆ ನಮ್ಮನ್ನು ಅಪ್ಪಿಕೊಂಡಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ಏಸಪ್ಪ, ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲೂ ನೀನು ನಿನ್ನ ಮಕ್ಕಳನ್ನು ಇದ್ದು ನಡೆಸಬೇಕೆ ನಾನು ಬೇಡುತ್ತೇನಪ್ಪ. ನಿನ್ನ ಪ್ರೇಮಾನುಭಾವವು ಜೀವಕ್ಕಿಂತಲೂ ಶ್ರೇಷ್ಠವಾಗಿದೆಯಲ್ಲ, ಆ ಒಂದು ಪ್ರೇಮವನ್ನು ನಾವು ಅನುಭವಿಸುವುದಕ್ಕಾಗಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆಯನ್ನು ಕರ್ತನೆ ಗ್ರಹಿಸುವುದಕ್ಕಾಗಿ ಬಂದಿದ್ದೇವೆ. ನೀವು ನಮ್ಮನ್ನು ನಡೆಸು ರಾಜ. ಅಪ್ಪ, ನೀನು ಕರ್ತನೆ ಆರಾಧನೆಯಲ್ಲಿ ಮಹಿಮೆ ಹೊಂದಿಕೊಳ್ಳಬೇಕೆಂದು, ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಬೇಕೆಂದು, ಕಾಣಿಗಳ ಮೂಲಕವಾಗಿ ನೀನು ಕರ್ತನೆ ಅಂಗೀಕರಿಸಿಕೊಳ್ಳಬೇಕೆಂದು, ಏಸಪ್ಪ ಸಂಡೇ ಸ್ಕೂಲ್ ಮಕ್ಕಳ ಮೂಲಕವಾಗಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು, ಏಸಪ್ಪ ಆದಿಯಿಂದ ಅಂತ್ಯದವರೆಗೂ ಈ ಒಂದು ಆರಾಧನೆಯಲ್ಲಿ ನೀನೇ ಕರ್ತನೆ ಏಸಪ್ಪ ಹೌದು ರಾಜ ನಮ್ಮ ನಡೆಸಬೇಕೆಂದು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಬಿಟ್ಟನೆ. ಹಾಗೆ ದೇವರ ಸಮ್ಮುಖದಲ್ಲಿ ನಾವು ನಿಂತುಕೊಂಡವರು ಹಾಗೆ ನಾವು ಪ್ರಾರ್ಥನೆಯೆಲ್ಲ ಒಂದೇ ಆಗಿರಬೇಕು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ದೇವರನ್ನು ಆರಾಧಿಸಬೇಕಾದ್ರೆ ಅದು ನಮ್ಮ ಬಲದಿಂದ ಸಾಧ್ಯವಿಲ್ಲ, ದೇವರು ನಮಗೆ ಕೊಟ್ಟಂತ ಬಲದಿಂದಲೇ ಅದು ಸಾಧ್ಯವಾಗುತ್ತೆ. ಹಾಗಾಗಿ ನಾವು ದೇವರನ್ನ ಕೇಳಬೇಕು, ದೇವರೇ ನಿಮ್ಮನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಪವಿತ್ರಾತ್ಮನೇ ನಮ್ಮನ್ನು ಸಿದ್ಧಗೊಳಿಸ್ರಿ ದೇವರೇ, ನಮ್ಮ ಹೃದಯಗಳನ್ನು ಸಿದ್ಧಗೊಳಿಸ್ರಿ ಸ್ವಾಮಿ, ನಮ್ಮ ಮನಸ್ಸುಗಳನ್ನು ಸಿದ್ಧಗೊಳಿಸ್ರಿ ಸ್ವಾಮಿ. ಆತ್ಮನೇ, ನೀನು ನಮ್ಮನ್ನು ಹತ್ತೊಟ್ಟಿಗೆ ತೆಗೆದುಕೊಂಡ್ರೆ ಸ್ವಾಮಿ ಎಂಬುದಾಗಿ ನಾವು ಕೇಳುವೆ. ಹಾಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಪರಿಶುದ್ಧನೇ, ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಒಳ್ಳೆಯವನೇ, ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ದೇವರೇ, ನಿನ್ನನ್ನು ಆರಾಧಿಸಲಿಕ್ಕೆ ನಿನ್ನ ಸಹಾಯವನ್ನು ನಮಗೆ ದಯಪಾಲಿಸಿಕೊಳ್ಳಿ. Amen.
ಕೇಳುವೆ ದೇವರೇ, ಬಾಯಾರಿದ ಜಿಂಕೆಯ ಹಾಗೆ ನಿನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ ಸ್ವಾಮಿ. ನಿನ್ನ ಜೀವ ಜಲವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದರೆ ಸ್ವಾಮಿ. ದೇವರೇ, ಹೌದು ರಾಜ, ದಾಹದಿಂದಿರುವಂತಹ ಪ್ರತಿಯೊಬ್ಬರಿಗೂ ದೇವರೇ ದಾಹವನ್ನ ತಣಿಸುವಂತ ನೀರಾಗಿ ನೀವು ಇಳಿದು ಬಂದರೆ ಸ್ವಾಮಿ. ದೇವರೇ, ನಿನ್ನ ಆತ್ಮನು ದೇವರೇ ನಮಗೆ ಸಹಾಯ ಮಾಡಿ. ನಾವೆಲ್ಲರೂ ಕುಳಿತುಕೊಂಡವರಾಗಿ ನಾವು ದೇವರನ್ನ ಸ್ತುತಿಸೋಣ. ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಪ್ರೀತಿ ಹೇಗೆ ಇಲ್ಲಪ್ಪ. ಒಂದು ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಕನ್ನಡ ಕಲಿಯುತ್ತಾ
ಹಾಲೆಲೂಯಾ. ನಾವೀಗ ಹಾಡುವಂತ ಎಲ್ಲ ಹಾಡುಗಳು ನಾವು ಆರಾಧನೆ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಷ್ಟೇ. ಆದ್ರೆ ಆರಾಧನೆ ಮಾಡಬೇಕಾಗಿರೋದು ನಾನು ನೀನು. ಹಾಲೆಲೂಯಾ, ಹಾಲೆಲೂಯಾ. ಹಾಡುಗಾರರ ಹಾಡನ್ನ ಏನಕ್ಕೆ ಬರೀತಾರೆ ಗೊತ್ತಾ? ಅವ್ರು ದೇವರನ್ನ ಆರಾಧನೆ ಮಾಡ್ಲಿಕ್ಕೋಸ್ಕರ ಬರೀತಾರೆ. ಅದೇ ರೀತಿ ನಮ್ಮ ಹೃದಯದಲ್ಲಿರುವಂತ ಎಲ್ಲ ಮಾತುಗಳನ್ನ ನಾವು ದೇವರಿಗೆ ಇಡುವಾಗ ಅದೇ ಒಂದು ಆರಾಧನೆ ಆಗಿ ಮಾಡಬಾರ್ದು. ಹಾಲೆಲೂಯಾ. ನೀವು ಪತ್ರಿಯವ್ರು ಕೇಳಿ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ನಗ್ತಾ ಇರ್ತಾರೆ. ಹೇಳಿ ಇನ್ನೊಂದ್ಸರಿ ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಶಡಾಯ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಡಿ ದೇವರ ನಾಮವನ್ನು ಘನಪಡಿಸೋಣ.
ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂತ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲಾ ಭಾಗದಲ್ಲಿ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿ ಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರು ನಮ್ಮ ಜೊತೆಲಿದ್ದಾರೆ? ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಆತ ನಮ್ಮ ಜೊತೆಲಿ ಇರಬೇಕಾದ್ರೆ ನಮಗೆ ಜಯ ಮಾತ್ರನೇ ಕಾಣಿಸಬೇಕು. ಹಾಲೆಲೂಯಾ. ಮುಂದೆ ನಾವು ನೋಡುವಂತ ಎಲ್ಲಾ ಸೋಲುಗಳನ್ನ ದೇವರು ಜಯವಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಂತ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಎದುರು ನಿಂತುಕೊಂಡವರಾಗಿ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಒಂದು ಹಾಡನ್ನು ಹಾಡ್ತಾ ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಕರಳ ತಟ್ಟುತ್ತಾ ದೇವರನ್ನ ಸ್ತುತಿಸೋಣ.
ನಡೆಸಲಿಕ್ಕೆ ದೇವರು ಬೇಕಾದ ಬಲವನ್ನು ಆತನು ಕೊಡುವನಾಗಿದ್ದಾನೆ. ಎಂತ ಸಮಸ್ಯೆಗಳು ಎದುರಾದ ನಾವು ನೋಡ್ತೇವೆ, ದುಷ್ಟ ಸೈನ್ಯ ನನ್ನನ್ನು ಎದುರಿಸುವಾಗ ನಾವು ಭಯ ಪಡದಲ್ಲಿ. ಯಾಕೆ? ಯುದ್ಧ ವೀರನಾದ ಶೂರನಾದ ಯೆಹೋವ ನಿಸ್ಸಿ ನಮ್ಮ ಜೊತೆಗಿದ್ದಾನೆ. ಜಯವನ್ನ ಕೊಡುವಂತ ದೇವರಾತನಾಗಿದ್ದಾನೆ. ಯೆಹೋವ ರಾಫನಾಗಿ ನಮ್ಮ ಜೊತೆಗಿದ್ದಾನೆ. ಆರೋಗ್ಯವನ್ನ ಕೊಡುವ ದೇವರಾತನಾಗಿದ್ದಾನೆ. ಅಂತ ದೇವರನ್ನ ನಾವು ಸ್ತುತಿಸ್ತಾ ಇದ್ದೇವೆ. ನಾವೆಲ್ಲರೂ ಒಂದು ಸಮಯದಲ್ಲಿ ಕಣ್ಣುಗಳನ್ನ ಮುಚ್ಚಿ ದೇವರಿಗೆ, ದೇವರಪ್ಪ ನೀವಿಲ್ಲದಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ನೀವಿಲ್ಲದಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರಿಲ್ಲದೆ ನಮ್ಮ ಜೀವಿತಗಳು ನಡೆಯೋದಿಲ್ಲ. ಆತನು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ನಡೆಸುವ ಆತನ ನಂಬಿಗಸ್ತನಾಗಿದ್ದಾನೆ. ನಾವು ಎಡವುದಾಗಲೂ ಬಿದ್ದು ಹೋದಾಗಲೂ ನಮ್ಮನ್ನ ಮೇಲೆತ್ತಿ ನಮ್ಮನ್ನು ನಡೆಸುವಂತ ದೇವರಾತನಾಗಿದ್ದಾನೆ. ಅಂತ ದೇವರಿಗೆ ನಾವು ಹೇಳುವ, ದೇವರೇ ನಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸ್ತೇನೆ ಸ್ವಾಮಿ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸದೆ ಹೋದರಿಂದ ಮಾತ್ರನೇ ಈ ದಿನ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ನಾವೇ ಹೇಳುವ, ದೇವರೇ ನನ್ನನ್ನು ನಾನು ಸಂಪೂರ್ಣವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನೀನು ನನ್ನನ್ನು ನಡೆಸಿರಿ ಸ್ವಾಮಿ, ನೀನು ನನ್ನನ್ನು ನಡೆಸಿರಿ. ನಿನ್ನ ಮಾರ್ಗದಲ್ಲಿ ನಿನಗೆ ಸರಿತೋಚುವಂತ ದಾರಿಯಲ್ಲಿ ನನ್ನನ್ನು ನಡೆಸಿರಿ ಸ್ವಾಮಿ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಕುರಿತಾಗಿಟ್ಟುವಂತ ಆಲೋಚನೆಗಳನ್ನ ನಾನೇ ಬಲ್ಲೆನು, ಅದು ಅಹಿತದ ಯೋಚನೆಗಳಲ್ಲ, ಹಿತವಾದ ಯೋಚನೆಗಳೆಂಬುದಾಗಿ. ಹಿತವಾದ ಯೋಚನೆಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವೆ. ನಾವು ಹೇಳುವೆ, ದೇವರೇ ನೀವು ನಮ್ಮನ್ನು ನಡೆಸಿರಿ, ನೀವು ನಮ್ಮನ್ನು ನಡೆಸಿರಿ ಸ್ವಾಮಿ.
ಆರಾಧನೆ ಅನ್ನೋ ಒಂದು ಪದದಲ್ಲಿ ಇಲ್ಲ, ಬದಲಾಗಿ ಅದು ನಮ್ಮ ಭಾವನೆಗಳಲ್ಲಿದೆ. ಆ ದಿನ ದಾವೀದನ ದೇವರನ್ನ ಆರಾಧಿಸಬೇಕಾದ್ರೆ ಆತನು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು, ತನ್ನ ಸಂಪೂರ್ಣ ಭಾವನೆಗಳನ್ನ ದೇವರಿಗೆ ಒಪ್ಪಿಸಿಕೊಂಡು ಆತನ ದೇವರನ್ನ ಆರಾಧನೆ ಮಾಡಿದ. ಈ ಒಂದು ಅಂತ ಆರಾಧನೆಯನ್ನು ದೇವರು ನಮ್ಮಿಂದ ಕೇಳ್ತಾ ಇದ್ದಾನೆ. ಅಂತ ಆರಾಧನೆ ನಾವು ದೇವರಿಗೆ ಸಮರ್ಪಿಸೋಣ. ದೇವರು ನಮ್ಮಿಂದ ಕೇಳುವಂಥದ್ದು ಸ್ಪಷ್ಟವಾಗಿ ಹಾಡೋದಲ್ಲ, ಅಥವಾ ಮ್ಯೂಸಿಕ್ ತಕ್ಕನಾಗಿ ಹಾಡೋದಲ್ಲ. ದೇವರು ನಮ್ಮಿಂದ ಕೇಳುವಂಥದ್ದು ನೀನು ಹೃದಯಾಂತರಾಳದಿಂದ ಹಾಡ್ತಾ ಇದೀಯ, ನಿನ್ನ ಭಾವನೆಗಳನ್ನು ಅದರೊಂದಿಗೆ ಸೇರಿಸಿ ಹಾಡ್ತಾ ಇದೀಯ, ಮನಪೂರ್ವಕವಾಗಿ ನೀನು ಹಾಡ್ತಾ ಇದೀಯ. ಒಂದು ಸಮಯದಲ್ಲಿ ನಾವು ದೇವರಿಗೆ ಹೇಳೋಣ, ದೇವರೇ ನಿನ್ನನ್ನು ನಾನು ಸ್ತುತಿಸ್ತೇನೆ ಸ್ವಾಮಿ, ನನ್ನ ಜೀವನ ಬಿಡಿ ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ಹಲ್ಲೆಲೂಯಾ. ದೇವರೇ ನಿಮ್ಮನ್ನು ಆರಾಧಿಸ್ತೇನೆ ಸ್ವಾಮಿ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ, ನೀ ಉನ್ನತ. ದೇವರೇ ನಿಮ್ಮನ್ನು ಆರಾಧಿಸ್ತೇನೆ. Yeah.
ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀನು ಉನ್ನತನು ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ದೇವರಪ್ಪ, ನೀವು ನಮಗೆ ಕೊಟ್ಟಿರುವಂತ ಈ ಒಂದು ಸಮಯವನ್ನ ದೇವರೇ ನಿನ್ನನ್ನು ಆರಾಧಿಸುವುದರಲ್ಲಿ ನಾವು ಕಳೀತೇವೆ ಸ್ವಾಮಿ. ನಾವೆಲ್ಲರೂ ಹೇಳೋಣ, ದೇವರೇ ನನ್ನ ಆಸೆ, ನನ್ನ ಬಯಕೆ ಅದು ನಿನ್ನ ನಾಮವನ್ನ ಮೇಲೆತ್ತುವುದೇ ಆಗಿದೆ ಸ್ವಾಮಿ. ಯಾಕಂದ್ರೆ ನೀನು ಉನ್ನತನು ಸ್ವಾಮಿ, ನೀನು ಉನ್ನತನು ಸ್ವಾಮಿ. ದೇವರೇ, ನಿನ್ನ ವಾಕ್ಯ ಹೇಳುತ್ತಲ್ಲ ಸ್ವಾಮಿ, ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ನೀನು ಆರಿಸಿಕೊಂಡಿದ್ದೀರಿ, ಅವರನ್ನ ನೀನು ಮೇಲೆ ತರುವಂತ ದೇವರಾಗಿದ್ದೀರಿ. ಅದಕ್ಕಾಗಿ ನಿನ್ನ ಜ್ಞಾನ ಮಹೋನ್ನತವಾದ ಸ್ವಾಮಿ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಹಾಡೋಣ, ದೇವರೇ ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವನ್ನು ಮೇಲೆತ್ತುವುದೇ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹಾತ್ಮ ದೇವನೇ, ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಉನ್ನತನಾಗಿರುವಂತ ದೇವರೇ, ನಮ್ಮ ಆರಾಧನೆಗಳನ್ನು ನಿಮಗೆ ಸಮರ್ಪಿಸ್ತೇವೆ. ನೀವೇ ನಡೆಸ್ತೀರಿ, ಯೇಸುವಿನ ಹೆಸರಿನಲ್ಲಿ ತಂದೆ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನ ರೋಮಾಪುರದವರ ಪತ್ರಿಕೆ 13ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. ರೋಮಾಪುರದವರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಚನ. Turn your Bible to Romans chapter 13 verses from 8 to 10. ನಮ್ಮ ಮಧ್ಯवर्ता ಮಾಂತೇಶ್ ಬ್ರದರ್ ಅವರು ಈ ವಾಕ್ಯಗಳನ್ನ ಓದಕ್ಕೆ ಕೇಳ್ಕೊಳ್ತೇನೆ. ರೋಮಾಪುರದವರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಸಾಗಿರಬೇಕೆಂದು ನಾವು ನೋಡುತ್ತೇವೆ. ಪ್ರಿಯ ಇವರು ಈ ವಾಕ್ಯ ಭಾಗನ ಆಶೀರ್ವದಿಸಿ ಎಲ್ಲರೂ ಕೂತ್ಕೋಣ. ಕಾಣಿಕೆಯನ್ನು ತೆಗೆಯುವ ಸಮಯ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಬಯಕೆ ನೀನೇ, ನನ್ನ ಹೃದಯ
ದೇವರ ಮಹೋನ್ನತ ನಾಮಕ್ಕೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ಸಮಯದಲ್ಲಿ ನಾವು ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಎದುರಿಸಿಕೊಳ್ಳುವುದಾದರೆ ನಮಗಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ಪದ್ಮ ಮಂಜು ಬರ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಏಸಪ್ಪ, ನಿನ್ನ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಕರ್ತನೆ. ರಕ್ಷಕ, ನಾವು ಕರ್ತನೆ ಅನೀತಿಯಾಗಿದ್ದಾಗ ಕೂಡ ನಾವು ಪಾಪಿಗಳಾಗಿದ್ದಾಗಲೂ ಸಹ ಯೋಗ್ಯರಾಗಿಲ್ಲದೆ ಇದ್ದಾಗಲೂ ಸಹ ಕರ್ತನೆ ನಮ್ಮನ್ನು ಪ್ರೀತಿ ಮಾಡಿದ್ದೀವಿ. ನಮಗಾಗಿ ನೀನು ಜೀವವನ್ನು ಕೊಟ್ಟಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ನಾವು ಒಂದು ಸನ್ನಿಧಿಯ ತಲೆಬಾಗಿ ನಿಂತಿರುವಂಥ ಏಸಪ್ಪ ಪದ್ಮ ಮಂಜು ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಅಪ್ಪ, ಮಂಜು ಮಗಳು ಬಳ್ಳಾತನಾಗಿದ್ದಿ, ಆ ಮಗಳ ಜೀವಿತವನ್ನು ಕರ್ತನೆ ನಡೆಸ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗಳಿಗೆ ಬೇಕಾಗಿರುವಂಥ ಆರೋಗ್ಯವನ್ನು ದಯಪಾಲಿಸಿಕೊಡು, ಆತ್ಮಸ್ಥೈರ್ಯವನ್ನು ಕೊಡು ಏಸಪ್ಪ. ನಿನ್ನಲ್ಲಿ ಬಲವಾಗಿ ನಿಲ್ಲುವಂತೆ ಕಾರ್ಯ ಮಾಡಿ ಏಸಪ್ಪ. ಅಪ್ಪ, ಈ ಮುಂದಿನ ವರ್ಷ ಮಗಳ ಜೀವಿತದಲ್ಲಿ ನೂತನ ಕಾರ್ಯಗಳನ್ನ ಮಾಡಬೇಕೆ ನಾನು ಬೇಡುತ್ತೇನೆ. ನಿನ್ನ ಬಲದಿಂದ ತುಂಬಿಸು ಅಪ್ಪ. ಅನೇಕರಿಗೆ ಒಂದು ಕರ್ತನೆ ಹೌದು ರಾಜ ಮಾದರಿಯಾಗಿರುವಂತೆ, ಅನೇಕರಿಗೆ ಒಂದು ಆಶೀರ್ವಾದ ನಿಧಿಯಾಗಿರುವಂತೆ ನೀನು ಕಾರ್ಯ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಅದೇ ಕರ್ತನೆ ಹೌದು ರಾಜ ಲಲಿತಮ್ಮ ಅವರ ಕರ್ತನೆ ಸೊಸೆಯಾದ ಪದ್ಮಾನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳು ಕಾರ್ಯ ಮಾಡು, ನಿನ್ನ ಮಗಳಾಗಿ ಮಾರ್ಪಡಿಸಿಕೊಡು ಕರ್ತ. ಈ ಲೋಕದಲ್ಲಿ ಎಲ್ಲವನ್ನು ಸಂಪಾದಿಸಿಕೊಂಡು ನಾವು ಆತ್ಮನ ನಷ್ಟಪಡಿಸಿಕೊಂಡ್ರೆ ಲಾಭವೇ ನಿನ್ನ ವಾಕ್ಯ ಕೇಳ್ತದಲ್ಲಪ್ಪ ಏಸಪ್ಪ. ಆ ಆತ್ಮವನ್ನು ರಕ್ಷಿಸು ಕರ್ತನೆ. ಆ ಮಗಳು ಸಹ ಕರ್ತನೆ ಒಳ್ಳೆ ಆರೋಗ್ಯ ತುಂಬಿಸಿ ನಡೆಸಬೇಕೆ ನಾವು ಒಪ್ಪಿಸಿಕೊಳ್ಳುತ್ತೇನೆ. ಅದೇ ಕರ್ತನೆ ಏಸಪ್ಪ, ಮಗಳಿಗೆ ಒಪ್ಪಿಸಿಕೊಳ್ಳುತ್ತೇನಪ್ಪ ಕರ್ತ. ಆ ಮಗಳು ನಿನ್ನ ಮಗಳಾಗಿ ಮಾಡಿಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗಳಿಗೆ ಬೇಕಾಗಿರುವಂಥ ನಿನ್ನ ಒಂದು ಕರ್ತನೆ ಪರಲೋಕದ ಜ್ಞಾನ ಕೊಡು ಅಪ್ಪ, ತಾಳ್ಮೆ ಕೊಡು. ನಿನ್ನ ಒಂದು ಅಭಿಷೇಕದಿಂದ ಇನ್ನೂ ಅಧಿಕವಾಗಿ ತುಂಬಿಸಬೇಕೆ ನಾನು ಬೇಡುತ್ತೇನೆ ಕರ್ತನೆ ಅಪ್ಪ. ಮುಂದಿನ ವರ್ಷದಲ್ಲಿ ಆ ಮಗಳಿಗೆ ಆರೋಗ್ಯ ಭಯ ಕೊಡು ಏಸಪ್ಪ. ಹೌದು ರಾಜ, ಯಾವ ತೊಂದರೆಗಳಿಲ್ಲದಂತೆ ಆ ಮಗನ ಕರ್ತನೆ ನೀನೇ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಅದೇ ಕರ್ತನೆ, ನಾವು ನಿನಗೆ ಒಂದು ರಾಜ್ಯಕ್ಕಾಗಿ ಕೊಟ್ಟಿರುವಂಥ ಈ ಒಂದು ಕಾರ್ಯಗಳನ್ನ ಆಶೀರ್ವದಿಸು, ದಶಭಾಗಗಳನ್ನ ಆಶೀರ್ವದಿಸು ಏಸಪ್ಪ. ನಿನ್ನ ಮಹಿಮೆಗಾಗಿ ಇದು ಉಪಯೋಗಿಸಲ್ಪಡುವಂತೆ, ನಾವು ಅದರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ, ಪ್ರತಿಯೊಂದು ಕುಟುಂಬವು ಕೊರತೆ ಇಲ್ಲದಂತೆ ನಮ್ಮ ದಿವ್ಯ ಜ್ಯೋತಿ ನಡೆಯುವಂತೆ ನೀನೇ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪಿತನೇ, ಎಲ್ಲರೂ ಚೆನ್ನಾಗಿದ್ದೀರಾ? ಜೋರಾಗಿ ಬರಬೇಕು. ದೇವರು ನಮ್ಮನ್ನ ಸುಂದರವಾಗಿ ಕಾಯ್ಕೊಂಡು ಬಂದಿದ್ದಾನೆ. ಈ ಒಂದು ನವೆಂಬರ್ ತಿಂಗಳವರೆಗೂ ದೇವರು ನಡೆಸ್ಬಿಟ್ಟಿದ್ದಾನೆ ಅಲ್ವಾ? ನೀವು ಹಿಂದಿರುಗಿ ನೋಡುವುದಾದರೆ 10 ತಿಂಗಳು 9 ತಿಂಗಳು ಹಿಂದಿರುಗಿ ನೋಡುವುದಾದರೆ ದೇವರು ಎಷ್ಟು ನಂಬಿಗಸ್ತನಾಗಿದೆ ನಮ್ಮ ಜೀವಿತಗಳನ್ನು.
ನಾವು ಅನೇಕ ವೇಳೆ ಅಪನಂಬಿಕೆಸ್ತರಾಗಿದ್ದರೂ ಸಹ ದೇವರು ತನ್ನ ವಾಗ್ದಾನಕ್ಕೆ ಆತನು ಸತ್ಯವಾಗಿ ನಡೆಯುವ ಆತನಾಗಿದ್ದಾನೆ. ಕೈ ಬಿಡೋದಿಲ್ಲ ಅಂದರೆ ಕೈ ಬಿಡೋದಿಲ್ಲ, ಮುಗೀತು. ನಾವೇ ಕೈ ಬಿಡಬೇಕಷ್ಟೇ ಅಲ್ವಾ? ಆ ರೀತಿಯಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂದರೆ. ಈಗ ನಮ್ಮ ಮಧ್ಯವಿರುವಂಥ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ಬೇಕು ಅಂತ ಹೇಳ್ಕೊಳ್ತೀನಿ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಕಮನಹಳ್ಳಿ ಮತ್ತು ಹೊಯ್ಸಳ ನಗರ ಪ್ರಾಂತ್ಯದಲ್ಲಿ. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಒಂದು ಸಿದ್ಧತೆಗೋಸ್ಕರ ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಮುಂದಿನ ಭಾನುವಾರದ ಆರಾಧನೆಯನ್ನು ನಿರ್ಮಲಾ ಆಂಟಿ ಅವರು ನಡೆಸ್ಕೊಡ್ತಾರೆ ಮತ್ತು ಆಡುವಂಥವರು ಸತೀಶ್ ನೈಫಾ ಮತ್ತು ಟೈಟಸ್. ಮುಂದಿನ ಭಾನುವಾರ ಬೆಳಗಿನ ಜಾವ 7:00 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. ಮತ್ತು ವಿಶೇಷವಾಗಿ ಈಗಾಗಲೇ ತಿಳಿಸಿದ ಹಾಗೆ ಮುಂದಿನ ಭಾನುವಾರ ಅಂದ್ರೆ 29ನೇ ತಾರೀಕು 11 ಗಂಟೆಗೆ ಅಂದ್ರೆ ಎರಡನೇ ಆರಾಧನೆ ಆದ ನಂತರ 11 ಗಂಟೆಯಿಂದ ಹಿಡಿದು 4 ಗಂಟೆಯವರೆಗೂ ವರ್ಷಿಪ್ ಸೆಮಿನಾರ್ ಇರುತ್ತದೆ. ಅಂದ್ರೆ ಕೊಯರ್ ಗ್ರೂಪ್ ಮತ್ತು ಮ್ಯೂಸಿಷಿಯನ್ಸ್ ಮತ್ತು ವರ್ಷಿಪ್ ಲೀಡರ್ಸ್ ಇವರೆಲ್ಲರೂ ಅವತ್ತು ಸೇರಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಇದನ್ನ ಬಿಟ್ಟು ಅಂದ್ರೆ ಕೊಯರ್ ಗ್ರೂಪ್ ಅಲ್ಲಿ ಇಲ್ಲದೇ ಇರೋರು ಇನ್ಯಾರಿಗಾದ್ರೂ ಇಷ್ಟ ಇದ್ದರೆ ನಾನು ಕೂಡ ಬರ್ತೀನಿ ಎಂಬುದಾಗಿ ಗಿರೀಶ್ಗೆ ನೀವು ಹೆಸರು ಕೊಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಮತ್ತು ಈಗಾಗಲೇ ತಿಳಿಸಿದ ಹಾಗೆ ಯೌನಸ್ಥರು ಸಹ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಬಡವರಿಗೋಸ್ಕರ ಅವರು ವಾರ್ಮ್ ಕ್ಲೋತ್ಸ್ ಅನ್ನು ಕೊಡಲಿಕ್ಕೆ ಇಚ್ಛೆ ಪಟ್ಟಿರುತ್ತಾರೆ. ಸೊ ನಿಮ್ಮ ಬಳಿ ಇರುವಂತ ಸ್ವೆಟರ್ಸ್ ಆಗಲಿ, ಪುಲೋಸ್ ಆಗಲಿ, ಜಾಕೆಟ್ಸ್ ಆಗಲಿ ಅಂದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತದ್ದು ಬ್ಲಾಂಕೆಟ್ಸ್ ಆಗಲಿ ಇದನ್ನ ನೀವು ಕೊಡುವುದಾದರೆ ಫಸ್ಟ್ ಸಂಡೇ ಒಳಗಡೆ ಕೊಡುವುದಾದರೆ ಅವರು ಸೆಕೆಂಡ್ ಸಂಡೇ ಇಂದ ಅವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅವರು ಪ್ರಾರಂಭಿಸುತ್ತಾರೆ. ಮತ್ತೆ ಇನ್ನೊಂದು ವಿಶೇಷವಾದ ಪ್ರಕಟಣೆ, ಡಿಸೆಂಬರ್ 12ನೇ ತಾರೀಕು ಅಂದ್ರೆ ಅದು ಶನಿವಾರ, ಚೇಂಜ್ ಆಗಿದೆ. ಡಿಸೆಂಬರ್ 19ನೇ ತಾರೀಕು ಅವತ್ತು ಔಟ್ರೀಚ್ ಇರುತ್ತದೆ. ಸೊ ಔಟ್ರೀಚ್ಗೆ ಹೋಗ್ಬೇಕಾಗಿ ಇಷ್ಟಪಡುವಂತ ನೀವೆಲ್ಲರೂ ಹೆಸರು ಕೊಡ್ಬೇಕಾಗಿ ನಾನು ಕೇಳ್ಕೊಂತೇನೆ. ಅಂದ್ರೆ ನೀವು ಯೋಚನೆ ಮಾಡಿ, ಇನ್ನು 2 ವಾರ ಇದೆ. ಡಿಸೆಂಬರ್ 1 ಸಂಡೇ ಒಳಗಡೆ ನೀವು ಹೆಸರು ಕೊಡುವುದಾದ್ರೆ ಆಮೇಲೆ ನಾವು ಯಾರು ಬರ್ತಾರೆ ಯಾರು ಬರುವುದಿಲ್ಲ ಎಂಬುದಾಗಿ ನೋಡಿ, ಎಷ್ಟು ಜನ ಬರ್ತಾರೆ ಎಂಬುದಾಗಿ ನೋಡಿ ನಾವು ವಾಹನ ಸಹ ಸಿದ್ಧ ಮಾಡಬೇಕಾಗಿದೆ. ಸೊ ಡಿಸೆಂಬರ್ 19ನೇ ತಾರೀಕು ನಡೆಯುವಂತ ಒಂದು ಔಟ್ರೀಚ್ ಅಲ್ಲಿ ಸಹ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ಥ್ಯಾಂಕ್ ಯು. ಎಲ್ಲ ಅನೌನ್ಸ್ಮೆಂಟ್ ಅರ್ಥ ಆಯ್ತಾ? ಅರ್ಥ ಆಗದೆ ಇರೋಲ್ಲ ಅಲೆಲಿಯಾ. ಈಗ ನಾವು ಮುಖ್ಯವಾದ ಭಾಗ ಬಂದಿದ್ದೇವೆ, ವಾಕ್ಯ ಕೇಳುವಂಥ ಭಾಗವನ್ನು ನೋಡ್ತಾ ಇದ್ದೇವೆ. ಈ ಇಷ್ಟವರೆಗೂ ನಾವು ದೇವರೊಂದಿಗೆ ಮಾತನಾಡಿದ್ದೇವೆ, ದೇವರನ್ನ ಆರಾಧನೆ ಮಾಡಿದ್ದೇವೆ. ಈಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಎಷ್ಟು ಜನ ದೇವರ ವಾಕ್ಯ ಕೇಳಬೇಕಂತ ಆಸಕ್ತಿ ಇದ್ದೀರಿ? ಪ್ರೇಸ್ ದಿ ಲಾರ್ಡ್. ನಮ್ಮ ಮಧ್ಯಲ್ಲಿರುವಂಥ ಪಾಸ್ಟರ್ ಶ್ರೀನಿವಾಸ್ ಅವರು ಮುಂದೆ ಬಂದು ವಾಕ್ಯ ಕೊಡಬೇಕಂತ ಕೇಳ್ಕೊಡ್ತಾರೆ. The Lord is good and His mercy endures forever. ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನ ಒಂದು ಪ್ರೀತಿ ಕೃಪೆ ಶಾಶ್ವತವಾಗಿದೆ. Amen. ಆಮೆನ್. It is so good to be in the house of God, especially with you all this morning. ನಿಮ್ಮೊಂದಿಗೆ ದೇವರ ಸನ್ನಿಧಾನ ಇರುವಂಥದ್ದು ತುಂಬಾ ಸಂತೋಷಕರವಾದ ವಿಷಯವಾಗಿದೆ. And shall we just look to the Lord in prayer? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we want to humble ourselves before you this morning. ಈ ಬೆಳಗಿನ ಜಾವದಲ್ಲಿ ನಮ್ಮ ಭಾಗದಲ್ಲಿ ನಾವು ತಲೆಬಾಗಿ ಬರುತ್ತೇವೆ ಸ್ವಲ್ಪ. Lord, we want to lift you up, O God of Jesus, in this place. ಈ ಜಾಗದಲ್ಲಿ ನಾವು ನಮ್ಮ ಮೇಲೆ ಕೆತ್ತವರಾಗಿದ್ದೇವೆ. We humble ourselves to your word this morning. ನಿನ್ನ ವಾಕ್ಯಕ್ಕೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿಕೊಡುತ್ತೇವೆ. May your Holy Spirit lead us, Lord, into drawing near to you, and may the word become alive to each one of us. ಪರಿಶುದ್ಧಾತ್ಮನೇ, ನಮ್ಮನ್ನು ನಿಮ್ಮ ಬಳಿಗೂ ನಿನ್ನ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಅದು ಕಾರ್ಯ ಮಾಡುವಂತೆ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. Lord, be my strength in my weakness, Lord.
ನನ್ನ ಒಂದು ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗಿರಲಿ. Let your name be glorified. ನಿನ್ನ ನಾಮ ಮಹಿಮೆ ಹೊಂದಲಿ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಕೇಳುವುದಾಗಿದ್ದೇವೆ. Amen. ಆಮೆನ್. Praise the Lord. Praise the Lord. You know, it looks like you all are sitting so orderly. You know, it's so nice. Thank God for that. ನೀವು ಕೂತ್ಕೊಳ್ಳೋ ಶಿಸ್ತಾಗಿ ಕೂತ್ಕೊಂಡಿದ್ದೀರಾ, ಒಂದು ಆರ್ಡರಿಂದ ಕೂತ್ಕೊಂಡಿದ್ದೀರಾ, ಅದಕ್ಕೆ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Okay, I thank God for the discipline and all that you have. ನಿಮ್ಮೆಲ್ಲರೂ ಆ ಶಿಸ್ತಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. Okay, this morning's topic, what the Lord laid it into my heart. ಈ ಒಂದು ಬೆಳಗ್ಗೆ ಜಾವದಲ್ಲಿ ನಮಗೆ ಮಾತನಾಡಲಿಕ್ಕಾಗಿ ದೇವರ ಆತ್ಮನ ನನಗೆ ಕೊಟ್ಟಿರುವಂತಹ ವಾಕ್ಯಗಳು, There are about many jewels in the Christian life. ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ಅನೇಕ ಆಭರಣಗಳು ಉಂಟು. But there are 5 which are very important. ಅದರ 5 ಆಭರಣಗಳು ಬಹಳ ಮುಖ್ಯವಾಗಿ ಬೇಕಾದವು. Jewels of the Christian life. ಕ್ರೈಸ್ತಿಯ ಜೀವಿತದಲ್ಲಿ ಇರುವಂತಹ ಆಭರಣಗಳು. Amen. Amen. You see, we live this life upon this earth. ನಾವು ಈ ಒಂದು ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. You see, it's all about how we live our life. It's all about what we have. It's all about the world is only looking at the outward. ನಾವೇನ್ ನೋಡ್ತೇವೆ, ನಮ್ಮಲ್ಲಿ ಏನುಂಟು, ಈ ಲೋಕದ ಜನಗಳು ಹೆಂಗ್ ನಮ್ಮನ್ನು ನೋಡ್ತಾರೆ ಅಂದ್ರೆ ಹೊರಗಡೆ ನೋಡುವಂತವರಾಗಿದ್ದಾರೆ. You see, everything is all about outside what we do and what we have. ನಮ್ಮಲ್ಲಿ ಏನಿದೆ, ನಾವು ಏನ್ ಮಾಡ್ತೀವಿ ಅಂತ ಹೊರಗಡೆಯಿಂದ ನೋಡುವಂತವರಾಗಿರುತ್ತಾರೆ. But I want to tell you, our God, Jesus Christ, the King of Glory, is looking at our heart all the time. ಯೇಸು ಕ್ರಿಸ್ತನು ಮಹಿಮೆ ಅರಸನು ನಮ್ಮನ್ನ ಒಳಗಡೆ ಯಾವಾಗಲೂ ನೋಡುವಾತನಾಗಿರುತ್ತಾನೆ. Amen. ಆಮೆನ್. He looks inside of us. ನಮ್ಮ ಒಳಗಡೆ ದೇವರು ನೋಡುವಾತನಾಗಿರುತ್ತಾನೆ. Yeah, outside is okay. ಹೊರಗಡೆ ಪರವಾಗಿಲ್ಲ. Some of you are thinking, is he really worried about how I look outside? ನಾವು ಹೆಂಗ್ ಕಾಣಿಸ್ತೀವಿ ಹೊರಗಡೆ ಅನ್ನೋದು ನಾವು ಚಿಂತೆ ಮಾಡ್ತಾ ಇದೀವಿ ಅಂತ ಅನ್ಕೊಂತಾ ಇದ್ದೀರಾ? I think so. ಹೌದು. To the extent that you are not sick, you are not sad, to that extent definitely he is. ನೀವು ದುಃಖದಿಂದಿಲ್ಲ, ನೀವು ಇದಾಗಿದ್ದೀರಾ ಅಂದ್ರೆ ಪರವಾಗಿಲ್ಲ. He wants you to be healthy. ನಾವು ಆರೋಗ್ಯವಾಗಿರ್ಬೇಕು. Definitely he cares for you. ದೇವರು ಅದಕ್ಕಾಗಿ ನಮ್ಮನ್ನ ನೋಡ್ಕೊಳ್ತಾನೆ. But I want to tell you, ಅದು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, he is more thinking of how you are on the inside. ಅದನ್ನು ನೋಡುವುದು ಬಹಳ ಮುಖ್ಯವಾಗಿ ಒಳಗಡೆ ನಾವು ಹೆಂಗಿದ್ದೇವೆ ಅನ್ನೋದನ್ನೇ. Amen. ಆಮೆನ್. You know, as we were so beautifully worshiping some time back, ನಾವು ಸುಂದರವಾಗಿ ಆರಾಧನೆ ಮಾಡಿದ್ದೇವೆ. it is not only a worship on Sunday. ಅದು ಭಾನುವಾರಕ್ಕೆ ಮಾತ್ರ ಮಾಡುವಂತ ಒಂದು ಆರಾಧನೆ ಅಲ್ಲ. Everything that we do in our life should be a worship to Jesus. ನಾವು ನಮ್ಮ ಜೀವಿತದಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಯೇಸು ಕ್ರಿಸ್ತನಿಗೆ ಆ ಒಂದು ಆರಾಧನೆ ಆಗಿರಬೇಕು. How many of you understand that? ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಿ? Some of you are asking, I do some work somewhere in some office. ನಾನು ಒಂದು ಕಡೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. Yeah, even that has to be a worship to Jesus. ಅದು ಸಹ ದೇವರಿಗೆ ಆರಾಧನೆ ಆಗಿರಬೇಕು. How you do it? ಯಾವ ರೀತಿಯಾಗಿ ಮಾಡ್ತೀರಾ? Your kitchen work, your you know, when you clean the house, when you broom the house, when you swap the house, everything should be a worship to Jesus. ನೀವು ಮನೆ ಗುಡಿಸಬೇಕಾದ್ರೆ, ಒರೆಸಬೇಕಾದ್ರೆ, ಅಡಿಗೆ ಮನೆ ಕೆಲಸ ಮಾಡಬೇಕಾದ್ರೆ ಎಲ್ಲವೂ ದೇವರಿಗೆ ಆರಾಧನೆ ಆಗಿರಬೇಕು. So some of you are wondering, how is that possible? ಅದು ಯಾವ ರೀತಿ ಸಾಧ್ಯ ಆಗುತ್ತೆ? Yeah, when you thank the Lord, when you sing songs to Him, when you praise Him and do all these things, then it is possible to be a worship to Jesus. ದೇವರಿಗೆ ನೀವು ಸ್ತೋತ್ರ ಮಾಡ್ತಾ ಹಾಡಾಡುತ್ತಾ ಈ ಎಲ್ಲಾ ಕಾರ್ಯಗಳ ಮಾಡಬೇಕಾದ್ರೆ ದೇವರಿಗೆ ಮಹಿಮೆ ತರುವಂತದ್ದು, ಸ್ತೋತ್ರ ಕೊಡುವಂತದ್ದಾಗಿರ್ತದೆ. Amen. ಆಮೆನ್. Some of you are looking at me and saying, no man. ನೀವು ನೋಡ್ಕೊಂಡು ಹೋಗಿಲ್ಲ, ಅದು ಕೆಲಸ ಅಂತ ಹೇಳಿದೆ ನನಗೆ. ನಾನೇ ಇದನ್ನ ಮಾಡಬೇಕಾ ಅಂತ ಮಾಡಿದ್ರೆ it is not a worship to Jesus. ನಾನೇ ಮಾಡ್ಬೇಕಂತ ನೀವು ಗುಡ್ಕೊಂಡು ಮಾಡಿದ್ರೆ ಅದು ಯೇಸು ಕ್ರಿಸ್ತನಿಗೆ ಆರಾಧನೆ ಆಗಲ್ಲ. Suddenly we find some sound things falling down, then you know that the mood is different. ಏನಾದ್ರು ಕೆಳಗೆ ಬಿದ್ದೋಗ್ಬಿಟ್ರೆ ಅವಾಗ ನಮ್ಮ ಒಂದು ಮೂಡ್ ಬದಲಾಗ್ಬಿಡ್ತದೆ. You see, people in the house know, oh, something is wrong in the house, the mood is not right. ಮನೆಯವ್ರಿಗೆ ಗೊತ್ತಾಗುತ್ತೆ ಇವ್ರ ಮೂಡ್ ಸರಿ ಇಲ್ಲ, ಅದಕ್ಕೆ ಏನೋ ಕಾರ್ಯಗಳು ನಡೀತಾ ಇದೆ ಅಂತ. So there are jewels in the Christian life. ಕ್ರೈಸ್ತಿಯ ಜೀವಿತದಲ್ಲಿ ಆಭರಣಗಳು ಉಂಟು. Now there are 5 of them that I have noted down. You may have much more than that.
ನಾನು 5 ಒಂದು ತೆಗೆದುಕೊಳ್ತಾ ಇದ್ದೇನೆ, ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. These are the things that we need to live our life every day. ಪ್ರತಿದಿನವೂ ನಾವು ಬೇಕಾಗಿರುವಂತಹ ಕಾರ್ಯಗಳು Every day in the Pratidina. presence of Jesus. ಯೇಸು ಕ್ರಿಸ್ತನ ಪ್ರಸನ್ನತೆ. I have spoken about this the last time that I came, the first one which I'm going to tell you. ನಾನು ಕಳೆದ ಬಾರಿ ಬಂದಾಗ ನಾನು ಮೊದಲನೇದಾಗಿ ಇವಾಗ ಹೇಳ್ತಾ ಇರುವಂತಹ ಕಾರ್ಯವನ್ನ ಮಾತಾಡಿದ್ದೆ ನಿಮ್ಮೊಂದಿಗೆ. How many of you were there when I spoke about holiness? ಪರಿಶುದ್ಧತೆ ಬಗ್ಗೆ ಮಾತಾಡಿದಾಗ ನೀವು ಎಷ್ಟು ಜನ ಇದ್ರಿ? You see, did you remember that? ನಿಮ್ಗೆ ಜ್ಞಾಪಕ ಉಂಟಾ? The first thing that is needed in our Christian life is holiness. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಮೊದಲನೇದಾಗಿ ಬೇಕಾಗಿರುವಂತದ್ದು ಪರಿಶುದ್ಧತೆ. Holiness is one of the jewel of God. ಆ ಪರಿಶುದ್ಧತೆ ಅನ್ನೋದು ದೇವರಿಂದ ನಮಗೆ ಸಿಗುವಂತಹ ಒಂದು ಆಭರಣ. It's a gift of God. ಅದು ದೇವರ ವರವಾಗಿದೆ. Because of the blood of Jesus, we have holiness in our life. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಆ ಪರಿಶುದ್ಧತೆ ಅನ್ನೋದು ಇದೆ. Because of his sacrifice on the cross, we have holiness in our life. ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣದ ಮೂಲಕವಾಗಿ ನಮಗೆ ಆ ಪರಿಶುದ್ಧತೆ ಅನ್ನೋದು ನಮ್ಮ ಜೀವಿತದಲ್ಲಿ ಬಂದಿದೆ. Turn to your neighbor and tell that holiness is a gift of God. ನೀವು ಪಕ್ಕದವರಿಗೆ ಹೇಳಿ, ಪರಿಶುದ್ಧತೆ ಅನ್ನೋದು ದೇವರ ವರವಾಗಿದೆ. Amen. ಆಮೆನ್. Yes. We were not worthy at all, ನಾವು ಯೋಗ್ಯರೇ ಅಲ್ಲ, but Christ Jesus gave it to us by sacrificing himself. ಆತನು ತನ್ನನ್ನೇ ಒಪ್ಪಿಸಿಕೊಳ್ಳುವ ಮೂಲಕವಾಗಿ ಅದನ್ನು ನಮಗೆ ಕೊಟ್ಟಿದ್ದಾನೆ. You see, Leviticus 10:3 talks about it in the Old Testament. Yeah. ಲೇವಿಯರ ಕಾಂಡ Yes. 10:3, ಯಾಜಕ ಕಾಂಡ 10:3. Yeah. Leviticus 10:3 says, 10:3 this is what Moses said to Aaron. Okay? Yeah. ಮೋಶೆ ಆರೋನ್ಗೆ ಹೇಳ್ತಾ ಇದ್ದಾನೆ. ಆಗ ಮೋಶೆ ಆರೋನನಿಗೆ ಯೆಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ. ಆ ಮಾತು ಏನೆಂದರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿ ಇರುವವರ ಮೂಲಕವಾಗಿಯೇ ತೋರ್ಪಡಿಸುವನು, ಜನರೆಲ್ಲರಿಗೆ ತಿಳಿಯುವಂತೆ ತನ್ನ ಘನತೆಯನ್ನು ಸ್ಥಾಪಿಸುವನು ಎಂಬುದೇ ಎಂದು ಹೇಳಿದನು. Yes. By those who come near me, I must be regarded as holy. ನನ್ನ ಬಳಿಗೆ ಬರುವವರು ನನ್ನನ್ನು ನೋಡಿ ಪರಿಶುದ್ಧನು ಎಂದು ಅಂದುಕೊಳ್ಳಬೇಕು, ಆ ರೀತಿಯಾಗಿರ್ಬೇಕು. Leviticus 10 and verse 3. ಯಾಜಕಾಂಡ 10 ವಚನ 3. You see, what God is expecting from us is to live a life of holiness. ದೇವರು ನಮ್ಮಿಂದ ಅಪೇಕ್ಷೆ ಪಡುವಂತದ್ದು ನಾವು ಪರಿಶುದ್ಧ ಜೀವಿತ ನಡೆಸಬೇಕು. Please don't get caught up with tradition, ನಾವು ಸಂಪ್ರದಾಯಕ್ಕೆ ಸಿಕ್ಕಿಕೊಳ್ಳಬಾರದು, but be in the spirit and live a holy life. ನಾವು ಆತ್ಮದಲ್ಲಿ ಇದ್ದುಕೊಂಡು ಪರಿಶುದ್ಧ ಜೀವಿತ ನಡೆಸಬೇಕು. Amen. Not holiness on the outside, ಹೊರಗಡೆ ಪರಿಶುದ್ಧತೆ ತೋರಿಸೋದಲ್ಲ, not in observing a day. ನಾವು ಒಂದು ದಿನವನ್ನ ಗೊತ್ತು ಮಾಡಿಕೊಂಡು ಮಾಡುವಂತದ್ದಲ್ಲ. No, holiness in you, ಪರಿಶುದ್ಧತೆ ಅನ್ನೋದು ನಮ್ಮಲ್ಲಿ, within you, ನಮ್ಮೊಳಗಡೆ, in your thoughts, ನಮ್ಮ ಒಂದು ಆಲೋಚನೆಯಲ್ಲಿ, the way you look at things, ನೀವು ಯಾವ ರೀತಿಯಾಗಿ ವಸ್ತುವನ್ನ ಜನಗಳನ್ನ ನೋಡುತ್ತೀರಿ ಎಂಬ ಒಂದು ದೃಷ್ಟಿಯಲ್ಲಿ, how you do your work. ನೀವು ಯಾವ ರೀತಿಯ ಕೆಲಸಗಳನ್ನ ಮಾಡುತ್ತೀರಿ ಅನ್ನೋದರಲ್ಲಿ. Amen. ಆಮೆನ್. Even in your desire. ನೀವು ಆಸೆ ಪಡೋದ್ರೂ ಸಹ ನೀವು ಪರಿಶುದ್ಧತೆ ಇರಬೇಕು. Yes. And how does holiness come? ಪರಿಶುದ್ಧತೆ ಹೆಂಗ್ ಬರ್ತದೆ? Holiness does not come by watching TV. ಪರಿಶುದ್ಧತೆ ನಾವು ಟಿವಿ ನೋಡೋದ್ರ ಮೂಲಕ ಬರೋದಿಲ್ಲ. Not in browsing the internet. ಆ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ರೆ ಬರೋದಿಲ್ಲ. Not by talking to your friends for hours together. ನೀವು ನಿಮ್ಮ ಸ್ನೇಹಿತರ ಹತ್ರ ಗಂಟೆಗಟ್ಟಲೆ ಮಾತಾಡೋದ್ರಿಂದ ಬರೋದಿಲ್ಲ. Holiness comes from the only God who is holy. His name is Jesus. ಆಮೆನ್. ಪರಿಶುದ್ಧತೆ ಅನ್ನೋದು ಪರಿಶುದ್ಧನಾದ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಬರುವಂತದ್ದು. If you understand our God as holy and who is living, then you will get into the word of God to know this person. ನಿಮಗೆ ನನ್ನ ದೇವರು ಪರಿಶುದ್ಧನು ಚೆನ್ನಾಗಿ ತಿಳಿದಿರುವುದಾದ್ರೆ ನೀವು ವಾಕ್ಯದ ಮೂಲಕವಾಗಿ ಆ ಪರಿಶುದ್ಧತೆಯನ್ನು ಹುಡುಕಿಕೊಳ್ತೀರಿ. Otherwise you will only look at Jesus to get something from him and be happy with it. ಇಲ್ಲ ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಏನೋ ಪಡ್ಕೊಳ್ಬೇಕು, ಅದನ್ನು ಹೊಂದಿಕೊಂಡು ನಾವು ಸಂತೋಷವಾಗಿರ್ಬೇಕು ಅನ್ಕೊಳ್ತೀವಿ. You will not know his holiness, you will not know his love, you will not know the fear that we need to have for him.
ಇಲ್ಲದೇ ಇದ್ರೆ ನಮಗೆ ಅವನ ಪರಿಶುದ್ಧತೆ ಗೊತ್ತಾಗಲ್ಲ, ಆತನ ಪ್ರೀತಿ ಗೊತ್ತಾಗಲ್ಲ, ಆತ ನಮಗಾಗಿ ಏನಿಟ್ಟಿದ್ದಾನೆ ಅದು ಗೊತ್ತಾಗೋದಿಲ್ಲ. You see, the fear of God has to be there when you practice holiness. ಆ ದೇವರ ಭಯ ನಮ್ಮಲ್ಲಿ ಇರಬೇಕು. ನಾವು ಯಾವಾಗ ಪರಿಶುದ್ಧತೆಯನ್ನು ಕಾಯ್ದುಕೊಳ್ತೇವೆ ಅವಾಗ All that is of God flows from His holiness. ಆತನ ಎಲ್ಲ ಆಶೀರ್ವಾದವು ಆತನ ಪರಿಶುದ್ಧತೆಯೊಂದಿಗೆ ನಮಗೆ ಸಿಗುವಂತದ್ದಾಗಿದೆ. How many of you understand that? ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? His love for us flows through the holiness. ನಮಗಾಗಿ ಇರುವ ಆತನ ಪ್ರೀತಿಯು ಸಹ ಪರಿಶುದ್ಧತೆಯೊಂದಿಗೆ ನಮಗೆ ಸಿಗುವಂತದ್ದು. Amen. ಆಮೆನ್. Without His holiness, there is nothing else which has any standing. ಆತನ ಪರಿಶುದ್ಧತೆ ಇಲ್ಲದೆ ಬೇರೆ ಯಾವುದೂ ಇಲ್ಲ. If you read in 1 Peter 1:15 and 16, it talks about it. Be holy. 1 ಪೇತ್ರ 1:15-16 ಹೇಳ್ತದೆ. Be holy, for I am holy. That's what God is commanding us. ದೇವರು ನಮಗೆ ಒಂದು ಆಜ್ಞೆ ಕೊಡ್ತಾನೆ, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ. So, at the back of our mind, we should always remember that our God is holy and I need to walk in holiness. ನಾವು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆಲೋಚನೆ ಮಾಡ್ಕೊಂಡಿರಬೇಕು, ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ನಾನು ಪರಿಶುದ್ಧತೆ ನಡೆಯಬೇಕು. And how is it possible? ಯಾವ ರೀತಿಯಾಗಿ ಸಾಧ್ಯ ಆಗ್ತದೆ? See, there is a thin line between being holy and being self-righteous. ಒಂದೇ ಒಂದು ಚಿಕ್ಕ ಗೆರೆ ಉಂಟು, ನಾನು ಪರಿಶುದ್ಧನಾಗಿರೋದಕ್ಕೂ ಮತ್ತೆ ನಾನು ಸ್ವನೀತಿಯಿಂದ ನಡೆಯೋದಕ್ಕೂ. I don't know how many of you understand that. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. What is holiness? ಪರಿಶುದ್ಧತೆ ಅಂದ್ರೆ ಏನು? Depending on Jesus for everything. ಎಲ್ಲದಕ್ಕಾಗಿ ಯೇಸು ಕ್ರಿಸ್ತನನ್ನೇ ನಾವು ಆತುಕೊಳ್ಳುವುದು, ಅವಲಂಬಿಸಿಕೊಳ್ಳುವುದೇ ಪರಿಶುದ್ಧತೆ. Amen. Lord, it's not possible by me, but you are in me and you are with me, and I depend on you, and it is possible. ನನಗಾಗಲ್ಲ ಯೇಸಪ್ಪ, ನೀನು ನನ್ನೊಂದಿಗೆ ಇದ್ದಿ, ನನ್ನ ಒಳಗಡೆ ಇದ್ದಿ, ನಿನ್ನ ಮೂಲಕವಾಗಿ ಆಗುತ್ತದೆ ಅಂದುಕೊಳ್ಳುವಂಥದ್ದು. Amen. Okay, number 2. ಎರಡನೇದಾಗಿ, I can go on with that, but there is no time. Number 2. ಎರಡನೇದಾಗಿ, Love God and love people. ನೀವು ದೇವರನ್ನ ಪ್ರೀತಿ ಮಾಡಬೇಕು, ಜನಗಳನ್ನ ಪ್ರೀತಿ ಮಾಡಬೇಕು. These two has to go simultaneously in our life. ಇವೆರಡು ಒಂದೇ ಸಮ ಹೋಗಬೇಕು ನಮ್ಮ ಜೀವಿತದಲ್ಲಿ. The second jewel of living a Christian life ಕ್ರೈಸ್ತ ಜೀವಿತ ನಡೆಸುವುದರಲ್ಲಿ ಎರಡನೇ ಆಭರಣ is to love God and love people. ನಾವು ದೇವರನ್ನ ಪ್ರೀತಿ ಮಾಡಬೇಕು, ಮನುಷ್ಯರನ್ನ ಪ್ರೀತಿ ಮಾಡಬೇಕು. If you don't love God, then there will not be love for people. ನೀವು ದೇವರನ್ನ ಪ್ರೀತಿ ಮಾಡದೇ ಇದ್ರೆ ಮನುಷ್ಯರನ್ನ ಪ್ರೀತಿ ಮಾಡಕ್ಕೆ ಆಗೋದಿಲ್ಲ, ಪ್ರೀತಿ ಇರೋದಿಲ್ಲ. Are you listening? ಕೇಳಿಸ್ಕೊತಾ ಇದ್ದೀರಾ? And you know what? The world today is hurting and they need people to love them. ಇಲ್ಲಿ ಲೋಕದಲ್ಲಿ ಅನೇಕ ಜನಗಳು ತುಂಬಾ ನೊಂದಿದ್ದಾರೆ, ಅವರಿಗೆ ಆ ಪ್ರೀತಿ ಬೇಕಾಗಿದೆ. And how is it possible? ಯಾವ ರೀತಿಯಾಗಿ ಅದನ್ನು ಮಾಡೋದು? If you are a lover of God, then you will love people also. ನೀವು ದೇವರನ್ನ ಪ್ರೀತಿ ಮಾಡುವವರಾಗಿದ್ದರೆ ನೀವು ಜನಗಳನ್ನು ಸಹ ಪ್ರೀತಿ ಮಾಡ್ತೀರಿ. Why? ಯಾಕೆ? Because God's heart is full of people. ಯಾಕಂದ್ರೆ ಆತನ ಹೃದಯದ ಸಂಪೂರ್ಣವಾಗಿ ಜನಗಳೇ ಇದ್ದಾರೆ. Hello. Some of them are telling, oh really? I didn't know that. I thought he's having fridge, TV, car, land, house. ನೀವು ಗೊತ್ತಾಯ್ತಿರ್ತಾರ ಅಂತ ಇದ್ದೀರಾ? ಓ ನಾನು ಅನ್ಕೊಂಡಿದ್ದೆ ಅವ್ರ ಹೃದಯ ಫುಲ್ಲಾಗಿ ಫ್ರಿಜ್ಜು, ಲ್ಯಾಂಡು, ಈ ಲೋಕದ ಎಲ್ಲಾ ಕಾರ್ಯಗಳಿದೆ ಅಂತ ಅನ್ಕೊಂಡೆ. So that I can keep asking and he can keep giving me. ನಾನು ಕೇಳ್ತಾ ಇರ್ಬೋದು, ಅವ್ರು ಕೊಡ್ತಾ ಇರ್ಬೋದು. No. ಇಲ್ಲ. His heart is full of people. ಆತನ ಹೃದಯದ ಸಂಪೂರ್ಣವಾಗಿ ಪೂರ್ತಿಯಾಗಿ ಜನಗಳೇ ಇದ್ದಾರೆ. If you may ask me, Pastor, how do you know that? ನೀವು ಕೇಳ್ಬೋದು, ಭಾಷಣ ಹೆಂಗೆ ನಿಮ್ಗೆ ಗೊತ್ತು? For God so loved the world. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. Is he talking about trees and plants and animals and mountains and hills and all those things? ಮರಗಳು, ಗಿಡಗಳು, ಪರ್ವತಗಳು, ಬೆಟ್ಟಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರಲ್ಲಿ. What is the world? ಲೋಕ ಅಂತ ಹೇಳ್ಬೇಕು ಯಾವುದು? People. ಜನಗಳು. Amen. ಆಮೆನ್. What is in his heart? ಆತನ ಹೃದಯ ಏನಿದೆ? I want you to tell that. What is in his heart? ನೀವೇನು ಏನಿದೆ ಆತನ ಲೋಕ ಹೃದಯದಲ್ಲಿ? ದೇವರು ಹೃದಯದಲ್ಲಿ ಏನಿದೆ ಅಮ್ಮ? ಏನಿದೆ? Okay, 2 or 3 of them, but others are difficult to tell. What has happened? Can you all tell what is in his heart? Come on, open your mouth and tell. I want to hear from everyone. ಎಲ್ಲರೂ ಬಾಯಿ ತೆಗೆದು ಹೇಳೋವರೆಗೂ ಅವ್ರು ಬಿಡಂಗಿಲ್ಲ, ಅದಕ್ಕೆ ಬಾಯಿ ತೆಗೆದು ಹೇಳಿ. What is in his heart? People. ಜನಗಳಿದ್ದಾರೆ ಅವ್ರ ಹೃದಯ ತುಂಬಾ. Never forget that. ಅದನ್ನು ಮರಿಬೇಡಿ. To love God is also to love people. ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಮನುಷ್ಯರನ್ನ ಸಹ ಪ್ರೀತಿ ಮಾಡಬೇಕು. Now this love that I'm talking about, don't think of that,
the dirty silver screen love. No, I'm not talking about that. ನಾನು ಪ್ರೀತಿ ಅನ್ಬೇಕಾದ್ರೆ ಈ ಲೋಕದಲ್ಲಿ ಇರುವಂತಹ ಕೆಟ್ಟದಾದ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇಲ್ಲ. And by the way, the Bible talks about the love of God, which is called the agape love. ಆ ಒಂದು ದೇವರ ಪ್ರೀತಿಯನ್ನ ಈ ಸತ್ಯವೇದವು ಅಗಾಪೆ ಪ್ರೀತಿ ಅಂತ ಹೇಳ್ತದೆ. That love is what is word of God talks about. ದೇವರ ವಾಕ್ಯ ಮಾತಾಡೋದು ಆ ಪ್ರೀತಿಯನ್ನೇ. Amen. Amen. If you don't know the different kinds of love, you need to learn what is that love. ವಿವಿಧ ಪ್ರೀತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಅದರ ಕುರಿತಾಗಿ ಕಲ್ತ್ಕೊಳ್ಬೇಕು. Yes. Hebrew talks about not just one word love, but love in 4 forms. ಸತ್ಯವೇದದಲ್ಲಿ ಈ ಪ್ರಿಯದಲ್ಲಿ ನೋಡುವುದಾದ್ರೆ ಪ್ರೀತಿ ಅನ್ನೋದು ಒಂದೇ ಒಂದು ಪದ ಅಲ್ಲ, 4 ಪದಗಳನ್ನ ನೋಡ್ತೇವೆ. Amen. The problem today is we have this vernacular languages and we are deprived of knowledge of God. ನಮಗೆ ನಮ್ಮ ಭಾಷೆಯಲ್ಲಿ ಸತ್ಯವೇದವಿದೆ, ಅದರಿಂದ ನಮಗೆ ಅನೇಕ ವಿಧವಾದಂತ ಆ ಒಂದು ಪದಗಳು ಬೇರೆ ಬೇರೆ ಆಗಿವೆ. But you know what? If you start searching for it, definitely God will bring it to your notice. ನೀವು ಹುಡುಕುವುದಾದ್ರೆ ದೇವರು ನಿಮಗೆ ತೋರಿಸ್ಕೊಡ್ತಾನೆ. Amen. Amen. So if you really love God, you will love people. ನೀವು ನಿಜವಾಗಿ ದೇವರನ್ನ ಪ್ರೀತಿ ಮಾಡುವುದಾದ್ರೆ ನೀವು ಜನರನ್ನ ಪ್ರೀತಿ ಮಾಡ್ತೀರಿ. How you will love people? ಯಾವ ರೀತಿಯಾಗಿ ಪ್ರೀತಿ ಮಾಡ್ತೀರಿ ಜನಗಳನ್ನ? The way you love God, that's how you will love people. ದೇವರನ್ನ ಹೆಂಗ್ ಪ್ರೀತಿ ಮಾಡ್ತೀರೋ ಹಂಗೆ ಪ್ರೀತಿ ಮಾಡ್ತೀರಿ ಜನಗಳನ್ನ. Is it going inside? ಓಡೋಗ್ತಾ ಇದೆಯಾ? If you love God once in a week on Sunday, ಭಾನುವಾರದ ಮಾತ್ರ ಯೇಸಪ್ಪನ್ನ ಪ್ರೀತಿ ಮಾಡೋದಾದ್ರೆ coming here, lifting up and God, I love you, Lord, love. Go back home and after that everything is forgotten. ನೀವು ಮನೆಗೆ ಹೋಗಿ ಎಲ್ಲ ಮರ್ತೋಗ್ಬಿಡ್ತೀರಾ. And that is how your love will be for the people. ಅದೇ ರೀತಿಯಾಗಿ ಸಹ ನೀವು ಬೇರೆಯವ್ರನ್ನ ಮನುಷ್ಯನ ಪ್ರೀತಿ ಮಾಡ್ತೀರಾ. Once in a while. ಯಾವಾಗಲೋ ಒಂದ್ಸಾರಿ. Suddenly one remembrance comes, oh, Christmas is coming. Like somebody was asking, let us bring some jackets and blankets. Once in a while we will. ಓ ಯಾರೋ ಕೇಳ್ತಾ ಇದ್ದಾರೆ ಕ್ರಿಸ್ಮಸ್ ಬರ್ತಾ ಇದೆ, ಒಂದು ಯಾವಾಗಲೋ ಒಂದ್ಸಾರಿ ಅವ್ರು ಸಹಾಯ ಮಾಡೋಣ ಅನ್ನೋ ಪ್ರೀತಿ ಬರ್ತದೆ ನಮಗೆ. But what about all these 7-8 months? Did you see anyone who is in need? ಈ 8-9 ತಿಂಗಳಲ್ಲಿ ಯಾರಾದ್ರೂ ಕಷ್ಟಪಡ್ತಾ ಇದ್ರೆ ನೋಡಿದ್ರಾ? Did you do something? Did you extend your hand? I'm not talking about corporately as a church. No. ಸಭೆಯಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಒಂದು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ನೀವು ನೋಡ್ಬೇಕಾದ್ರೆ ಕಷ್ಟಪಡ್ತಾ ಇದ್ರು ಅವ್ರಿಗಾಗಿ ನೀವು ಸಹಾಯ ಹಸ್ತ ಚಾಚಿದ್ದೀರಾ? I don't know. You don't have to give me. You have to answer God. ನೀವು ನನಗೆ ಉತ್ತರ ಕೊಡೋದು ಬೇಡ, ದೇವ್ರಿಗೆ ಉತ್ತರ ಕೊಡಬೇಕು. He knows your heart. ನಿಮ್ಮ ಹೃದಯ ದೇವ್ರಿಗೆ ಗೊತ್ತು. In fact, these days, these meetings, I keep asking 2-3 questions. ಈಗ ನಾನು ಕೂಡಿ ಬರ್ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ 2-3 ಪ್ರಶ್ನೆಗಳನ್ನ. Even yesterday I was asking in the conference call there was a meeting, so I was asking them some questions. ನಿನ್ನೆ ಕೂಡ ನಾನು ಒಂದು ಕಾನ್ಫರೆನ್ಸ್ ಕಾಲ್ ಇದ್ದೆ, ನಾನು ಅವ್ರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೆ. You know what is the question? ಏನ್ ಪ್ರಶ್ನೆ ಗೊತ್ತಾ? Has your love for Jesus increased in these 8 months? ಈ 8 ತಿಂಗಳಲ್ಲಿ ದೇವರ ಮೇಲೆ ನಿಮ್ಮ ಪ್ರೀತಿ ಜಾಸ್ತಿ ಆಗಿದೆಯಾ? No, let's be specific. ಯೇಸು ಮೇಲೆ. ಯೇಸುವಿನ ಮೇಲೆ ನಿಮ್ಮ ಪ್ರೀತಿ ಜಾಸ್ತಿ ಆಗಿದೆಯಾ? Because I don't want to generalize God. Jesus. I'm Yes. talking about Jesus. ಯೇಸು ಕ್ರಿಸ್ತನ ಕುರಿತಾಗಿ ನಾನು ಮಾತಾಡ್ತೀನಿ. Yeah. Has your love increased in these 8 months? ಈ 8 ತಿಂಗಳಲ್ಲಿ ಯೇಸು ಕ್ರಿಸ್ತನ ಮೇಲಿದ್ದಂತ ಪ್ರೀತಿ ಜಾಸ್ತಿ ಆಗಿದೆಯಾ? How much has it increased? ಎಷ್ಟು ಅದು ಜಾಸ್ತಿ ಆಗಿದೆ? You need to answer these questions to him. ಆತನಿಗೆ ನೀವು ಉತ್ತರ ಕೊಡಬೇಕು. Yeah. Has my honor for him increased? ಆತನ ಮೇಲೆ ಇರುವಂತಹ ಗೌರವ ಜಾಸ್ತಿ ಆಗಿದೆಯಾ? Or is it that every day we get up and corona and then, God, what are you doing, huh? ಬೆಳಿಗ್ಗೆ ತಕ್ಷಣ ಕೊರೋನಾ ಅನ್ಕೊಳ್ಳೋದು, ದೇವ್ರು ನೋಡಿ ಏನ್ ಮಾಡ್ತಾ ಇದೆಯಾ ಯೇಸಪ್ಪ ಅನ್ನೋದು. I don't understand what you're doing. ನಂಗೆ ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ. Well, I don't know how you're talking to God. ನೀವು ದೇವ್ರ ಹತ್ರ ಏನ್ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. I don't know what is going on in your heart. ನಿಮ್ಮ ಹೃದಯದಲ್ಲಿ ಏನೋ ಇದೆ ಅಂತ ಗೊತ್ತಿಲ್ಲ. Has the honor for him increased in you? ಆತನ ಮೇಲಿರುವಂತಹ ಗೌರವ ನಿಮ್ಮಲ್ಲಿ ಜಾಸ್ತಿ ಆಗಿದೆಯಾ? I don't know. ನನಗೆ ಗೊತ್ತಿಲ್ಲ. He knows. ಆತನಿಗೆ ಗೊತ್ತು. He knows very well. ಆತನಿಗೆ ಚೆನ್ನಾಗಿ ಗೊತ್ತು. Are we only thinking about our survival? ಅಥವಾ ನಾವು ಇಲ್ಲಿ ಜೀವಿಸಬೇಕು ಅನ್ನೋದು ಮಾತ್ರ ನಮ್ಮಲ್ಲಿ ಇದೆಯಾ? Oh my God, the balance in the bank is getting down. Oh, what will I do after 3 months? ಅಯ್ಯೋ ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ, 3 ತಿಂಗಳಾದ್ಮೇಲೆ ಏನ್ ಮಾಡ್ತೀನಿ ಅನ್ನೋ ಚಿಂತೆನಾ? I want to tell you this morning. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ, If your focus is on Jesus, you will not worry about the balance. ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಒಂದು
ದೃಷ್ಟಿ ಇರುವುದಾದ್ರೆ ನೀವು ಯಾವ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. If your focus is on bank, ಆ ಬ್ಯಾಂಕ್ ಮೇಲೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನಿಮ್ಮ ಫೋಕಸ್ ಇದ್ರೆ, ಅದು ನಿಮ್ಮ ದೃಷ್ಟಿ ಇದ್ರೆ, I don't know what will happen. ಏನಾಗುತ್ತೋ ಅದು ನನಗೆ ಗೊತ್ತಿಲ್ಲ. No guarantee, brother. ಯಾವ ಗ್ಯಾರಂಟಿ ಕೊಡಕ್ಕಾಗಲ್ಲ ಸಹೋದರ. Because the currency in heaven is faith. The currency upon earth is what we have in our hands. ಪರಲೋಕದಲ್ಲಿರುವಂಥ ನೋಟ್ ಅನ್ನೋದು, ಕರೆನ್ಸಿ ಅನ್ನೋದು ಅದು ನಂಬಿಕೆ. ಈ ಲೋಕದಲ್ಲಿ ಇರುವಂಥದ್ದಲ್ಲ. Only paper. ಈ ಲೋಕದಲ್ಲಿ ಬರೀ ಪೇಪರ್, Very less value. ಚಿಕ್ಕದಾದಂಥ ಒಂದು ಮೌಲ್ಯ ಇರೋದು. Love God, love people. ದೇವರನ್ನ ಪ್ರೀತಿ ಮಾಡಿ, ಮನುಷ್ಯರನ್ನ ಪ್ರೀತಿ ಮಾಡಿ. Okay, number 3. ಮೂರನೇದಾಗಿ I can talk more on that one. Okay, the one verse which I want to give you for that is Mark chapter 12, 29 to 31. We know that the great, ಮಾರ್ಕ 12 ಅಧ್ಯಾಯದಲ್ಲಿ 29ರಿಂದ the highest commandment that God gave. Okay, ದೊಡ್ಡ ಒಂದು ಆಜ್ಞೆ ನಾವು ನೋಡ್ತೇವೆ. okay, that's what, love God and love people. That's what he said. ಅಲ್ಲಿ ಓದೋದು ಬೇಡ ಸರ್. Yeah, it's okay. Number 3. ಮೂರನೇದಾಗಿ 1 Thessalonians 5:18 says, give thanks only when good happens. 1 ಥೆಸಲೋನಿಕ 5:18 ಹೇಳ್ತದೆ, ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಿರಿ ಯಾವಾಗ ಒಳ್ಳೇದಾಗುತ್ತೋ ಅವಾಗ. Or when you feel like doing it. ಯಾವಾಗ ನಿಮ್ಗೆ ಅನ್ಸುತ್ತೋ ಅವಾಗ. What does it say? ಏನ್ ಹೇಳ್ತಾರೆ ವಾಕ್ಯ? In everything give thanks. ಎಲ್ಲದರಲ್ಲಿಯೂ This is the will of God in Christ Jesus for you. ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿ, ಇದೇ ದೇವರಲ್ಲಿ ಕ್ರಿಸ್ತನ ಚಿತ್ತವಾಗಿದೆ, ದೇವರ ಚಿತ್ತವಾಗಿದೆ. ಸಾರಿ, 5:18. 1 Thessalonians 5 and verse 1 8. ಥೆಸಲೋನಿಕ 5:18. The third jewel in the Christian life. ಮೂರನೇ ಒಂದು ಆಭರಣ ಕ್ರೈಸ್ತಿಯ ಜೀವಿತದಲ್ಲಿ ಇರುವಂಥದ್ದು, Full of thanksgiving. ನಮ್ಮ ಹೃದಯ ಸಂಪೂರ್ಣವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು. You see, when you give thanks to the Lord, that shows that God is your focus. ನೀವು ಯಾವಾಗ ದೇವರಿಗೆ ಯಾವಾಗಲೂ ನೀವು ಕೃತಜ್ಞತೆ ಸಲ್ಲಿಸ್ತೀರೋ ಆವಾಗ ತೋರಿಸುತ್ತೆ ನೀವು ದೇವರ ಮೇಲೆ ದೃಷ್ಟಿ ಇಟ್ಟಿದ್ದೀರಾ ಎಂದು. Not giving thanks grumbling. ನೀವು ಗಡುಗುಟ್ಕೊಂಡೇ ದೇವರಿಗೆ ಸ್ತೋತ್ರ ಮಾಡೋದಲ್ಲ. It's giving thanks joyfully. ನಾವು ಸಂತೋಷದ ದೇವರಿಗೆ ಕೃತಜ್ಞತೆ ಸಲ್ಲಿಸೋದು. So you may ask me, I'm going through such problems, such trouble. What am I supposed to give thanks for? For all these problems, is it? ನಾನು ಎಲ್ಲಾ ಸಮಸ್ಯೆ ಇದೆ, ನನಗೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಎಲ್ಲಾ ಸಮಸ್ಯೆ ಕಷ್ಟಗಳ ಮಧ್ಯೆ ನಾನು ದೇವರಿಗೆ ಸ್ತೋತ್ರ ಮಾಡಿ ಸಂತೋಷವಾಗಿ ಅಂತ ಹೇಳ್ತೀರಾ? So why do you give thanks? ಯಾಕೆ ನೀವು ದೇವರಿಗೆ ಸ್ತೋತ್ರ ಮಾಡ್ತೀರಿ? Why do you give thanks? ಯಾಕೆ ಕೃತಜ್ಞತೆ ಸಲ್ಲಿಸ್ತೀರಿ ಗೊತ್ತಾ? Because just Jesus, who has overcome sin, death and hell, is in you, and he has promised to be with you even to the end of the earth. ಯಾಕೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ಅಂದ್ರೆ, ಈ ಯೇಸು ಕ್ರಿಸ್ತನು ಪಾಪ, ಮರಣ, ನರಕವನ್ನ ಜಯಿಸಿದ್ದಾನೆ. ಆತನ ಮುಂದಿಗೆ ಯುಗದ ಸಮಾಪ್ತಿಯವರೆಗೂ ಇರುವ ಆತನಾಗಿದ್ದಾನೆ. Amen. Amen. He is in you, he is with you. ಆತ ನಿಮ್ಮ ಮುಂದೆಗಿದ್ದಾನೆ, ನಿಮ್ಮ ಒಳಗಡೆ ಇದ್ದಾನೆ. Is there any reason to give thanks? ಕಾರಣ ಇದೆಯಾ ನಾವು ದೇವರಿಗೆ ಸ್ತೋತ್ರ ಮಾಡೋದಕ್ಕೆ? Well, 2 people are saying yes. ಇಬ್ರು ಮಾತ್ರ ಹೌದು ಅಂತ. Do you believe? ನಂಬ್ತೀರಾ? He is in you? ಆತ ನಿಮ್ಮ ಇದ್ದಾರೆ? Yeah. I don't know whether you remember the quote that I read last time. ನಾನು ಕಳೆದ ವಾರ ಓದಿದಂತ ಒಂದು ವಾಕ್ಯ ನಿಮ್ಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. Let me read that again, okay? ಅದು ನಿಮಗಾಗಿ ಓದ್ತೇನೆ. A man of God said like this. ಒಬ್ಬ ದೇವ ಮನುಷ್ಯರು ಈ ರೀತಿಯಾಗಿ ಹೇಳ್ತಾರೆ, Do not look forward to what may happen tomorrow. ನಾಳೆ ಏನಾಗುತ್ತೆ ಎಂಬುದನ್ನು ನೀನು ನೋಡಬೇಡ, ಯೋಚನೆ ಮಾಡಬೇಡ. The same everlasting Father who cares for you today ಈ ದಿನ ನಿಮ್ಮನ್ನ ನಿಮಗಾಗಿ ಕಾಯುವಂತಹ ನಿತ್ಯನಾದ ತಂದೆಯನ್ನು will take care of you tomorrow also. ನಾಳೆ ಸಹ ನಿಮ್ಮನ್ನ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. And every day he will take care. ಪ್ರತಿದಿನವೂ ಆತ ನಿಮ್ಮನ್ನು ನೋಡ್ಕೊಳ್ತಾನೆ. Listen to this carefully. ಇದನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. Either he will shield you from suffering. Either he will shield you from ದೇವರು suffering. ಆ ಯೇಸು ಕ್ರಿಸ್ತನು ನಿಮ್ಮನ್ನ ಆ ಕಷ್ಟಗಳಿಂದ ಕಾಪಾಡ್ತಾನೆ. Or he will give you unfailing strength to bear it. ಅಥವಾ ಆತನು ತನ್ನ ಬಲವನ್ನ ನಿಮಗೆ ಅದನ್ನ ಆ ಕಷ್ಟಗಳ ಮಧ್ಯೆ ಹಾದು ಹೋಗೋದಕ್ಕೆ ಕೊಡ್ತಾನೆ. Amen. ಆಮೆನ್. That is how we need to believe. ಆ ರೀತಿಯಾಗಿ ನಾವು ನಂಬಬೇಕು. So give thanks.
ಯೇಸು ಕ್ರಿಸ್ತನಿಗೆ ನೀವು ಸ್ತೋತ್ರ ಮಾಡಿ, Give thanks in everything, ಎಲ್ಲದರಲ್ಲಿಯೂ ಆತನಿಗೆ ಕೃತಜ್ಞತೆ ಸಲ್ಲಿಸಿ, all the time, ಎಲ್ಲಾ ಸಮಯದಲ್ಲಿ. because that is the will of God for you, of God for you. ಅದೇ ದೇವರ ಚಿತ್ತವಾಗಿದೆ ನಮ್ಮ ಜೀವಿತದಲ್ಲಿ. Okay, number 4. ನಾಲ್ಕನೆಯದಾಗಿ Romans 8 and verse 29. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ನೇ ವಚನ. 29 29ನೇ ವಚನ. ಏಕೆಂದರೆ ದೇವರು ತನ್ನ ಮಗನಿಗೆ Yes. ಅನೇಕ ಮಂದಿ ಸಹೋದರರಿದ್ದರು, ಅವರಲ್ಲಿ ಆತನೇ ಹಿರಿಯವನಾಗಬೇಕೆಂದು ಉದ್ದೇಶಿಸಿ Yes. ತಾನು ಯಾರನ್ನು ತನ್ನವರಾಗಿ ಮೊದಲೇ ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವುದಕ್ಕೆ Uh-huh. ಮೊದಲೇ ನೇಮಿಸಿದನು. Amen. Our whole desire should be to be in His image. ನಮ್ಮ ಒಂದು ಆಸೆ ಏನಾಗಿರಬೇಕು, ಆತನ ಸ್ವರೂಪದಲ್ಲಿ ಮಾರ್ಪಡಬೇಕೆಂಬ ಆಸೆ ಇರಬೇಕು. Listen to me carefully. ಕೇಳಿಸ್ಕೊಳ್ಳಿ, All that happening to us ನಮಗೆ ಏನೆಲ್ಲ ಸಂಭವಿಸುತ್ತದೋ is everything so that we can be molded in His image. ಎಲ್ಲವೂ ಸಹ ಆತನ ಸ್ವರೂಪದಲ್ಲಿ ಉಂಟಾಗುವುದಕ್ಕಾಗಿ ನಾವು ನಡೀತಾ ಇದ್ದೀವಿ. How many of you believe that? ಇದನ್ನ ಎಷ್ಟು ಜನ ನೀವು ನಂಬುತ್ತೀರಿ? Or 2 or 3 of them put there. Others are saying, I don't know what you're talking about. ನನಗೆ ಗೊತ್ತೇ ಆಗ್ತಾ ಇಲ್ಲ, ಅರ್ಥ ಆಗ್ತಿಲ್ಲ ಏನ್ ಮಾಡ್ತಾ ಇದೀರೋ ಅಂತ. ಅದಕ್ಕೆ ನೀವು ಮಾತ್ರ ಕೈ ಎತ್ತದೆ. Amen. ಆಮೆನ್. It is His desire for us to be in His image. ಆತನ ಆಸೆ ನಾವು ಆತನ ಸ್ವರೂಪದಲ್ಲಿ ಇರಬೇಕೆಂದು. I'll tell you what, these kind of jewels you don't have in any other religion, my dear friends. ಯಾವ ಧರ್ಮದಲ್ಲಿ ಈ ರೀತಿಯ ಆಭರಣಗಳಿಲ್ಲ. No. ಇಲ್ಲ. They can't tell all these things. ಇದೆಲ್ಲವನ್ನ ಅವರಿಗೆ ಹೇಳಕ್ ಆಗೋದಿಲ್ಲ. It is through the word of God and Jesus who has given us this privilege. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನಲ್ಲಿ ನಮಗೆ ಈ ಭಾಗ್ಯ ಸಿಕ್ಕಿದೆ. As God desires, we need to also desire to be in His image. ಆತನ ಯಾವ ರೀತಿ ಆಸೆ ಪಡ್ತಾನೋ ಆತನ ಸ್ವರೂಪದಲ್ಲಿ ಇರಬೇಕೆಂದು ನಾವು ಸಹ ಆಸೆ ಪಡಬೇಕು, ಆತನ ಸ್ವರೂಪದಲ್ಲಿ ಇರಬೇಕೆಂದು. It's only possible when you continue to fall on the word of God and ask Him to change you and mold you. ಅದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ನಾವು ಯಾವಾಗ ದೇವರ ವಾಕ್ಯನ ಓದುವವರಾಗಿ ಆ ವಾಕ್ಯದ ಮೂಲಕವಾಗಿ ನನ್ನನ್ನು ಸರಿ ಮಾಡು ಯೇಸು ಕ್ರಿಸ್ತನೇ ಸ್ವರೂಪದಲ್ಲಿ ನಮ್ಮನ್ನ ಸ್ವರೂಪದಲ್ಲಿ ಮಾಡು ಅಂತ ಹೇಳಬೇಕಾದ್ರೆ ಆಗ್ತದೆ. Amen. ಆಮೆನ್. Okay, number 5. ಐದನೇದಾಗಿ 1 Timothy 6:17 to 19. The Bible says, give generously. 1 ತಿಮೋಥಿ 6:17 to 19. 17-19 ಓದುವುದಾದರೆ ನೀವು ಉದಾರವಾಗಿ ಕೊಡಿ ಅಂತಿದೆ ಅಲ್ಲಿ. And then 1 Corinthians 9:6 to 8. 1 ಕೊರಿಂಥ 6 6ರಿಂದ 9. 9:6 to 8. ಸಾರಿ 9 6ರಿಂದ 9. Now, this is one of the 12 because I know in my life also God taught me how not to be stingy. ನನಗೆ ದೇವರು ಕಲಿಸ್ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತ ನನ್ನ ಜೀವಿತ ಕಲಿಸ್ಕೊಟ್ಟಿದ್ದಾನೆ ಯಾವ ರೀತಿಯಾಗಿ ನಾನು ಜಿಪಣತನ ತೋರಿಸಬಾರದು ಅಂತ. Yes. ಜಿಪಣನಾಗಿರಬಾರದು. Because for 24 years I have put only 10 paisa and 25 paisa. 24 ವರ್ಷ ನಾನು 10 ಪೈಸಾ 25 ಪೈಸಾ ಆಗ್ತಾ ಇದ್ದೆ. ಚರ್ಚಲ್ಲಿ ಇರಲಿಲ್ಲ ನಾನು 24 ವರ್ಷ, ಬೇರೆಯವರು ಅದಕ್ಕಾಗಿ ಹೇಳ್ತಾ ಇದ್ದೀನಿ. 10 paisa, 25 paisa, 1 rupee is a rich thing. 1 ರೂಪಾಯಿ ಜಾಸ್ತಿ ನಾನು ಹಾಕಿರೋದು. And but God had to tear my heart, and then I had to show the pocket, say, Lord, take everything what you want. ದೇವರು ನನ್ನ ಹೃದಯವನ್ನ ಹರಿದಿದ್ದಾನೆ, ನಂತರವೇ ನಾನು ನನ್ನ ಪಾಕೆಟ್ ತೋರಿಸ್ದೆ, ನಿಂಗೆ ಏನು ಬೇಕೆಲ್ಲ ಎತ್ಕೋ ಯೇಸಪ್ಪ ಅಂತ. Until then, ಆವಾಗವರೆಗೂ ನಾನು ನನ್ನ ಪಾಕೆಟ್ನ ಬಚ್ಚಿಕೊಳ್ತಾ ಇದ್ದೆ. Lord, I love you, ನಾನೇನು ಪ್ರೀತಿ ಮಾಡ್ತೀನಿ ಅಂತ ಇದ್ದೆ. but don't look at my pocket. ನನ್ನ ಪಾಕೆಟ್ ಒಳಗೆ ನೋಡ್ಬೇಡ. The Lord told me, you fool. ದೇವರು ಹೇಳಿದ್ರು ನೀನು ಮೂರ್ಖನು. He told me. ನನಗೆ ಅವ್ರಿಗೆ ಹೇಳಿದ್ರು ನೀನು ಮೂರ್ಖನು. I looked at him, Lord. ಕರ್ತನೇ, You know why am I fool? ಯಾಕೆ ಗೊತ್ತಾ ನಾನು ಮೂರ್ಖನಾಗಿದ್ದೆ? The very breath He gives me, ಅದಕ್ಕೋದ ಉಸಿರು, the very breath He gives me ಆತನು ಕೊಡುವಂತ ಉಸಿರು makes me to accumulate some wealth. ಆದ್ರೆ ಉಸಿರು ಕೊಟ್ಟರೆ ನಾವು ಸಂಪತ್ತನ್ನ ಕೂಡಿಸ್ಕೊಳ್ತಾ ಇದ್ದೀವಿ. Amen. But now here I am telling, ನಾನು ಹೇಳ್ತೀನಿ ನಾನು ಕೊಡಲ್ಲ ನನ್ನ ಸಂಪತ್ತನ್ನ ಅಂತ ನಾನು ಪಾಕೆಟ್ನ ಬಚ್ಚಿಕೊಳ್ತೀನಿ. we are not, see, God is not, God does not need our money. ದೇವರಿಗೆ ನಮ್ಮ ಒಂದು ದುಡ್ಡು ಬೇಡ. But if you want to be blessed, you better give it. ಆದ್ರೆ ನೀನು ಆಶೀರ್ವಾದವಾಗಿರ್ಬೇಕಂದ್ರೆ ಉತ್ತಮವಾದ ನೀವು ಕೊಡ್ಬೇಕು. If you want God to be your master and not money, then you better give it.
ದೇವರೇ ನಿಮಗೆ ಯಜಮಾನ ಆಗಿರ್ಬೇಕಂದ್ರೆ ದುಡ್ಡು ಯಜಮಾನ ಅಲ್ಲ ಅಂದ್ರೆ ನೀವು ಕೊಡಿ ದುಡ್ಡನ್ನು. If you don't give him for his kingdom work, ಆತನಿಗಾಗಿ ಆತನ ಒಂದು ರಾಜ್ಯಕ್ಕಾಗಿ ನೀವು ಕೊಡದೇ ಇರುವುದಾದ್ರೆ then you are telling that money is your master. ಅವಾಗ ನೀವು ಹೇಳ್ತಾ ಇದ್ದೀರಾ ದುಡ್ಡೇ ನನಗೆ ಯಜಮಾನ. You may not tell it with your mouth, ನೀವು ಬಾಯಲ್ಲಿ ಹೇಳ್ತಾ ಇರ್ಬೋದು, but by your action you are telling that money is your master. ನಿಮ್ಮ ಕ್ರಿಯೆಗಳಲ್ಲಿ ನೀವು ತೋರಿಸ್ತಾ ಇದ್ದೀರಿ ದುಡ್ಡೇ ನಿಮಗೆ ಯಜಮಾನ ಎಂದು. The moment you say that in your heart, ನಿಮ್ಮ ಹೃದಯ ನೀವು ಆ ರೀತಿ ಹೇಳ್ಕೊಳ್ಬೇಕಾದ್ರೆ that you are equal with anybody outside who does not have Jesus. ಯೇಸು ಕ್ರಿಸ್ತನ ಇಳಿದೇ ಇರುವಂತ ಹೊರಗಡೆ ಇರುವ ಜನಗಳಿಗೆ ನೀವು ಸಮಾನ ಆಗ್ಬಿಡ್ತೀರಿ. Read these scriptures. ಈ ಎಲ್ಲ ವಚನಗಳ ಓದ್ರಿ. It also writes about how you give. That is more important than how much you give. ಇಲ್ಲಿ ವಾಕ್ಯ ಹೇಳ್ತದೆ ಯಾವುದಕ್ಕೆ ಕೊಡಬೇಕು, ಯಾವ ರೀತಿಯಾಗಿ ಕೊಡಬೇಕು ಅಂತ, ಅದಕ್ಕಿಂತ ಎಷ್ಟು ಕೊಡಬೇಕು ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದು ಮಾತಾಡ್ತದೆ. I want to read one more quote. ಮತ್ತೊಂದು ವಾಕ್ಯ ಓದೋಕೆ ನಾನು ಇಷ್ಟಪಡ್ತೇನೆ. That quote is given by John Piper, the pastor called John Piper. ಪಾಸ್ಟರ್ ಒಬ್ಬರು ಜಾನ್ ಪೈಪರ್ ಎಂಬುವರು ಬರೆದಿರುವಂತದ್ದನ್ನ Listen to this very carefully, okay? ಅದು ನೀವು ಕೇಳಿಸ್ಕೊಳ್ಳಿ. Okay, now, so please do not measure God's love for you by how much health, wealth and comfort he brings into your life. ದೇವರ ಪ್ರೀತಿಯನ್ನ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂತ ನಿಮ್ಮ ಸಂಪತ್ತಾಗಲಿ, ನಿಮಗೆ ಆರೋಗ್ಯ ಆಗಲಿ, ನಿಮಗೆ ಕೊಟ್ಟಿರುವಂತ ವಸತಿಗಳ ಮೇಲೆ ನೀವು ಅದನ್ನ ಅಳತೆ ಮಾಡಬೇಡಿ. Are you listening? ಕೇಳಿಸ್ಕೊಳ್ತಾ ಇದ್ದೀರಾ? If that were the measure of God's love, ಆ ಒಂದು ಅಳತೆಯಲ್ಲೇ ದೇವರ ಪ್ರೀತಿ ಇದೆ ಅಂತ ಅನ್ಕೊಳ್ಳುವುದಾದ್ರೆ then he hated the apostle Paul. ಹಂಗಂದಾಗ ಆ ರೀತಿಯಾಗಿ ನಾವು ಅಂದ್ಕೊಳ್ಳುವುದಾದ್ರೆ ಆತನು ಅಪೊಸ್ತಲನಾದ ಪೌಲನನ್ನ ದ್ವೇಷಿಸಬೇಕಾಗಿತ್ತು. Is that going inside? ಒಳಗಡೆ ಹೋಗ್ತಾ ಇದೆಯಾ? Anyway, I don't have time. Shall we pray? ಸಮಯ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. Look to the Lord. Father, I thank you for this time that you gave us, Lord. ಯೇಸಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. I humble myself before you, Jesus. ನಿನ್ನ ಮುಂಭಾಗದಲ್ಲಿ ನಾನು ತಗ್ಗಿಸಿಕೊಳ್ತೇನೆ. Lord, thank you for speaking to me. ನನ್ನೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. May these jewels be part of my life every day, O God. ಪ್ರತಿದಿನ ಈ ಆಭರಣಗಳು ನನ್ನ ಜೀವಿತದಲ್ಲಿ ಕಾಣಲ್ಪಡಲಿ. I give myself, O Lord, to obey it and walk according to what you have spoken. ನೀನು ಮಾತಾಡುವ ಮಾತುಗಳಿಗೆ ನಾನು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ವಿಧೇಯತೆಯನ್ನು ನಡೆಯುವುದಕ್ಕೆ ನನಗೆ ಬಲ ಕೊಡು. Lord, I thank you that you are with me. I have the strength to obey to your word, O Lord. ನೀವು ನಮ್ಮೊಂದಿಗೆ ಇದ್ದೀರಿ, ಅದಕ್ಕಾಗಿ ನನಗೆ ಸ್ತೋತ್ರ. ನೀವು ಬಲ ಕೊಡುತ್ತೀವಿ ಈ ಎಲ್ಲ ವಾಕ್ಯಗಳನುಸಾರ ನಡೆಯುವುದಕ್ಕಾಗಿ. In Jesus' name, Father, I pray. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎತ್ತಿಕೊಂಡವರಾಗಿ ಕಡೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಶ್ವರಗಳೇ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಮರಣದ ಕಾರಣವನ್ನು ಮರೆಯಬೇಡ. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಪ್ರೈಸ್ ದಿ ಲಾರ್ಡ್.